Hi everyone. Today let's learn the language through a story. ಒಂದು ಕಥೆಯ ಮೂಲಕ ಇವತ್ತು ನಾವು ಇಂಗ್ಲಿಷನ್ನು ಕಲಿಯೋಣ. ಮಾಯದ ಮುಖವಾಡ, ದ ಮ್ಯಾಜಿಕ್ ಮಾಸ್ಕ್. ಲೆಟ್ಸ್ ಬಿಗಿನ್ ದ ಸ್ಟೋರಿ. ಒಂದಾನೊಂದು ಊರಿನಲ್ಲಿ, ಇನ್ ಅ ಟೌನ್, ರಾಹುಲ್ ಎಂಬ ಬಾಲಕನಿದ್ದನು. ದೇರ್ ವಾಸ್ ಅ ಬಾಯ್ ಕಾಲ್ಡ್ ರಾಹುಲ್. ಅವನು ತನ್ನ ಅಮ್ಮನ ಜೊತೆ ವಾಸವಾಗಿದ್ದನು. ಹಿ ಲಿವ್ಡ್ ವಿತ್ ಹಿಸ್ ಮದರ್. ಒಂದು ದಿನ ಅವನ ಅಮ್ಮ, ಒನ್ ಡೇ ಹಿಸ್ ಮಾಮ್, ಅವನಿಗೆ ಒಂದು ಮಾಯದ ಮುಖವಾಡ ಕೊಟ್ಟು ಹೀಗೆ ಹೇಳಿದರು. ಗೇವ್ ಹಿಮ್ ಅ ಮ್ಯಾಜಿಕ್ ಫೇಸ್ ಮಾಸ್ಕ್, ಸೇಯಿಂಗ್, ಮಗು, ನೀನು ಚಿಕ್ಕಪ್ಪನ ಮನೆಗೆ ಹೋಗಿ ಬಾ. ಚೈಲ್ಡ್, ಯು ಗೋ ಟು ಯುವರ್ ಅಂಕಲ್ಸ್ ಹೌಸ್. ಈ ಮಾಯದ ಮುಖವಾಡ ತಗೋ. ಟೇಕ್ ದಿಸ್ ಮಾಸ್ಕ್. ದಾರಿಯಲ್ಲಿ ಪ್ರಾಣಿಗಳು ಸಿಕ್ಕರೆ ಇದನ್ನು ಧರಿಸು. ವೇರ್ ದಿಸ್ ಮಾಸ್ಕ್ ವೆನ್ಎವರ್ ಯು ಕಮ್ ಅಕ್ರಾಸ್ ಅ ವೈಲ್ಡ್ ಆನಿಮಲ್. ರಾಹುಲ್ ತನ್ನ ಚಿಕ್ಕಪ್ಪನ ಮನೆಗೆ ಹೊರಟನು. ರಾಹುಲ್ ಸೆಟ್ ಆನ್ ಅ ಜರ್ನಿ ಟು ಹಿಸ್ ಅಂಕಲ್ಸ್ ಹೌಸ್. ದಾರಿಯಲ್ಲಿ ಅವನು ಒಂದು ಕಾಡನ್ನು ದಾಟಬೇಕಾಗಿತ್ತು. He had to cross a forest on his way. ದಾರಿಯಲ್ಲಿ ಅವನಿಗೆ ಒಂದು ಕಾಡಾನೆ ಎದುರಾಯಿತು. On his way, he came across a wild elephant. ತಕ್ಷಣ, ಇಮಿಡಿಯೇಟ್ಲಿ, ಆ ಮುಖವಾಡವನ್ನು ಧರಿಸಿದ. He wore the mask. ಮತ್ತು ಆನೆಯಾಗಿ ಬದಲಾದ. And he was transformed into an elephant. ಬದಲಾದ, transformed. ಆ ಕಾಡಾನೆ ಅವನಿಗೇನು ಹಾನಿ ಮಾಡದೆ ಮುಂದೆ ನಡೆಯಿತು. The wild elephant walked past without harming the boy. Wild elephant, ಕಾಡಾನೆ, wild elephant. ಹಾನಿ, harm. ತನ್ನ ಮುಖವಾಡ ತೆಗೆದ ಕೂಡಲೇ ಆತ ಮತ್ತೆ ಮೊದಲಿನಂತಾದ. He was retransformed once he removed his mask. ಇದೇ ರೀತಿಯಲ್ಲಿ ಉಳಿದ ಪ್ರಾಣಿಗಳಿಂದಲೂ ಪಾರಾದ. This way he saved himself from other animals too. Saved is ಪಾರಾದ. ಕಾಡು ದಾಟಿ ಮುಂದೆ ನಡೆಯುವಾಗ, as he was walking through the forest, ದಾರಿಯಲ್ಲಿ ಒಬ್ಬ ದಷ್ಟಪುಷ್ಟ ಮನುಷ್ಯ ನಿಂತಿದ್ದ. He saw a hefty man standing in the way. Hefty, ದಷ್ಟಪುಷ್ಟ. ಆತನನ್ನು ನೋಡಿ, on seeing the man, ರಾಹುಲನಿಗೆ ಭಯವಾಯಿತು. ರಾಹುಲ್ got scared. ಅವನು ತನ್ನ ಮುಖವಾಡ ಧರಿಸಿದನು. And wore his mask. ಆಗ ಅವನು ಆ ಮನುಷ್ಯನಂತೆ ಕಾಣಿಸಿಕೊಂಡನು. Now he looked just like the man. ತನ್ನ ಅವಳಿ ತಮ್ಮನಿಗಾಗಿ ಕಾಯುತ್ತಿದ್ದ ಆತನು, the man was waiting for his twin brother. ರಾಹುಲ್ನನ್ನು ತನ್ನ ತಮ್ಮನೆಂದೇ ಭಾವಿಸಿದ. assumed that Rahul was his twin brother. ಭಾವಿಸಿದ, assumed. ಅವಳಿ, twin. Twin is ಅವಳಿ. So he thought that his twin brother has come to meet him. ರಾಹುಲ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ, he took Rahul to his house. ಒಳ್ಳೆಯ ಭೋಜನ ಕೊಟ್ಟು ಸತ್ಕರಿಸಿದ. treated him with a grand meal. ಭೋಜನ, grand meal. treated, ಸತ್ಕರಿಸಿದ. ನೀನು ನನಗೆ ಮಾಡಿದ ಉಪಕಾರಕ್ಕೆ ನಾನು ಋಣಿ ಎಂದೇಳಿ ಚಿನ್ನದ ಹಾರವನ್ನು ಉಡುಗೊರೆಯಾಗಿ ಕೊಟ್ಟನು. I owe you for the help
that you have done for me, said the man, and gifted him a gold chain. Runi means owe you. Nanu Runi, I owe you. ಚಿನ್ನದ ಹಾರ, ಗೋಲ್ಡ್ ಚೈನ್, ಉಡುಗೊರೆಯಾಗಿ, ಗಿಫ್ಟೆಡ್ ಹಿಮ್. ರಾಹುಲ್ ಖುಷಿ ಖುಷಿಯಲ್ಲಿ ತನ್ನ ಚಿಕ್ಕಪ್ಪನ ಮನೆಗೆ ತೆರಳಿದನು. ರಾಹುಲ್ happily went to his uncle's house. The story will be continued in the following video. Thank you.